ಅಣ್ಣ ಈ ಕೆಚ್ಚಲು ಬಾವಿಗೆ ಮನೆ ಮದ್ದು ಏನಾರು ಹೇಳೋಣ ಅಂಥೇಳಿ ಭಾಳ ಮಂದಿ ಮೆಸೇಜ್ ಮಾಡಿದ್ರಿ. ಕೆಚ್ಚಲು ಬಾವು ಯಾಕೆ ಬರ್ತೈತೆ ಅಂತ ಮೊದಲು ವಿಚಾರ ಮಾಡಿದ್ರೆ, ಈ ಭಾಳ ಹಾಲು ಹಿಂಡ್ತಿರ್ತಾವಲ್ರಿ ಅಂಥ ಆಕಳದಾಗ ಅಂಥ ದನದಾಗ ಈ ಪೂರ್ತಿ ಹಾಲು ಹಿಂಡ್ಲಾರ್ದ ಕೆಚ್ಚಲ್ದಾಗ ಹಾಲು ಉಳಿದ್ರನ ಕೆಚ್ಚಲು ಬಾವು ಬರೋ ಚಾನ್ಸ್ ಜಾಸ್ತಿ ರೀ. ಬಾವು ಬಂದಾಗ ಏನು ಮಾಡ್ಬೋದ್ರಿಪ್ಪ, ಹೊಳ್ಳ ಮೆಳ್ಳ ಹಾಲು ಹಿಂಡಿ ಅದನ್ನು ಸ್ವಚ್ಛ ಮಾಡ್ಕೊತ ಹೋದ್ರೆ ಕೆಚ್ಚಲು ಬಾವು ಕಮ್ಮಿ ಆಗ್ತೈತಿ. ಲವ್ಸರ ಅಂದ್ರೆ ಅಲೋವೆರಾ ಮತ್ತು ಅದಕ್ಕೆ ಅರಶಿನ ಕೂಡಿಸಿ ಮಲ್ಲಿ ತೊಟ್ಟಿಗೆ ಹಚ್ಚಿದ್ರೂ ಕೆಲಸ ಕೊಡ್ತೈತಿ. ಇನ್ನು ಮಲ್ಲಿ ಅಲ್ದ ಕೆಚ್ಚಲಕ್ಕೆ ಭಾಳ ಬಾವು ಬಂದೈತೆ ಅನ್ನೋದಾದಾಗ ಅರಶಿನ ಮನೆ ನಿಂಬೆಹಣ್ಣು ಎರಡೂ ಬೆರೆಸಿ ಹಚ್ಚಿದ್ರೆ ಬಾವುನೂ ಇಳಿತೈತಿ. ಇದು ಬಾವು ಬಂದಾಗ ಆತ್ರಿಪ್ಪ. ಇನ್ನು ಕೆಚ್ಚಲು ಬಾವು ಬರಲಾರ್ದಂಗೆ ಏನು ಮಾಡ್ಬೋದು, ಮೊದಲು ಮಾಡಿ ಹಾಲು ಉಳಿಲಾರ್ದಂಗೆ ಸ್ವಚ್ಛಂಗೆ ದಿನ ಹಿಂಡ್ಕೊಳ್ಳೋದ್ರಿ. ಹಾಲು ಹಿಂಡ್ಕೊಂಡಾದ್ಮೇಲೆ ಒಂದು ಅರ್ಧ ತಾಸು ಕರಾನ ತಾಯಿ ಜೊತೆ ಬಿಟ್ಬಿಡೋದು. ಅದೆಲ್ಲ ಹಾಲು ಕುಡಿದು ಸ್ವಚ್ಛ ಮಾಡ್ತಂದ್ರೆ ಕೆಚ್ಚಲು ಬಾವು ಬರೋ ಚಾನ್ಸು ಕಮ್ಮಿ ಆಗ್ತೈತಿ. ಎರಡನೇದ್ದು, ಹಾಲು ಹಿಂಡ್ಕೊಂಡು ಕೂಡಲೇ ಮೇವು ಹಾಕಿಬಿಡೋದು. ಅವಾಗ ದನ ಕುಂದ್ರಂಗಿಲ್ಲಲ್ಲ, ಕೆಚ್ಚಲ ನೆಲಕ್ಕೆ ಬಡಿಯಂಗಿಲ್ಲ, ಅವಾಗೂ ಕೆಚ್ಚಲು ಬಾವು ಬರೋದು ಕಮ್ಮಿ ಆಗ್ತೈತಿ. ಮೂರನೇದ್ದು, ನೀವು ಸ್ವಚ್ಛತಾದ್ದಲ್ಲ ಅದ್ರದ್ದೇನು ಭಾಳ ಹೇಳಬೇಕಾಗಿಲ್ಲಲ್ಲ, ಎಷ್ಟು ಸ್ವಚ್ಛ ಇಡ್ತೀರಿ ಅಷ್ಟು ಆರಾಮ ಇರ್ತೈತಿ. ಇದೆಲ್ಲ ಆದಮೇಲೂ ಸ್ವಲ್ಪ ಹಿತ್ತಲು ಗಿಡ ಬಿಟ್ಟು ಹೊರಗಿನ ಅಂಗಡಿಯಿಂದ ಒಂದಿಟ್ಟು ಹೇಳೋಣ ಅನ್ನೋದಾದ್ರೆ, ಈ ಪೆಂಡಿಸ್ಟ್ರಿನ್ ಟ್ಯೂಬು ಅಥವಾ ಮಾಕ್ಸೆಲ್ ಗುಳಿಗೆ ಅಥವಾ ಮಾಕ್ಸೆಲ್ ಇಂಜೆಕ್ಷನ್ನು ಇಂಥವನ್ನೂ ಒಂದೆರಡು ಇಟ್ಕೊಂಡ್ರು ಏನು ತಪ್ಪಿಲ್ಲ ಬಿಡ್ರಿ.